ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 2 ಪೊಲಿನಾಮಿಯಲ್ಸ್ ಎಕ್ಸಸೈಸ್ 2.1 ಕ್ವಶನ್ ನಂಬರ್ 1 ನ ಸಾಲ್ವ್ ಮಾಡೋಣ. ಈಗ ನಾವು ಈ ಒಂದೇ ವಿಡಿಯೋದಲ್ಲಿ ಚಾಪ್ಟರ್ 2 ಪೊಲಿನಾಮಿಯಲ್ಸ್ ಕಂಪ್ಲೀಟ್ ಎಲ್ಲ ಎಕ್ಸಸೈಸ್ಗಳನ್ನ ಸಾಲ್ವ್ ಮಾಡೋಣ. ಈಗ ಕ್ವಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಗ್ರಾಫ್ಸ್ ಆಫ್ y is equal to px are given in figure below. For some polynomials px, find the number of zeros of px in case ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಕೆಲವು ಗ್ರಾಫ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಗ್ರಾಫ್ಸ್ ಏನಿದಾವಲ್ಲ, ಈ ಗ್ರಾಫ್ಸ್ ಅಲ್ಲಿ ಇವು ಪೊಲಿನಾಮಿಯಲ್ದು ಪಿ ಎಕ್ಸ್ ಗ್ರಾಫ್ಸ್ಗಳಾಗಿವೆ. ಈಗ ಈ ಗ್ರಾಫ್ ಅಲ್ಲಿ ನಾವು ಪಿ ಎಕ್ಸ್ ಅನ್ನ ಮಾತ್ರ, ಅಂದ್ರೆ ಇದು ಎಕ್ಸ್ ಎಕ್ಸಿಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವೈ ಎಕ್ಸಿಸ್ ಅನ್ನ ಕೊಟ್ಟಿದ್ದಾರೆ. ನಾವು ಈ ಗ್ರಾಫ್ ಅಲ್ಲಿ ಪಿ ಎಕ್ಸ್ ಅದ್ದು ನಂಬರ್ ಆಫ್ ಝೀರೋಸ್ ಅನ್ನ ಮಾತ್ರ ನಾವು ಇಲ್ಲಿ ಬರಿಬೇಕಾಗುತ್ತೆ, ಅದನ್ನ ಮಾತ್ರ ಫೈಂಡ್ ಮಾಡಬೇಕಾಗುತ್ತೆ. ಈಗ ಇದು ಒಂದು ಲೈನ್ ಇದೆ. ಈ ಲೈನ್ ಏನಿದೆಯಲ್ಲ, ಎಕ್ಸ್ ಎಕ್ಸಿಸ್ ಅನ್ನ ಇಲ್ಲಿ ಎಕ್ಸ್ ಎಕ್ಸಿಸ್ ಕೊಟ್ಟಿದ್ದಾರೆ, ಇಲ್ಲಿ ವೈ ಎಕ್ಸಿಸ್ ಅನ್ನ ಕೊಟ್ಟಿದ್ದಾರೆ. ಈಗ ಒಂದ್ ಲೈನ್ ಏನಿದೆಯಲ್ಲ, ಈ ಎಕ್ಸ್ ಎಕ್ಸಿಸ್ ಅನ್ನ ಎಷ್ಟು ಸಲ ಕಟ್ ಮಾಡಿರುತ್ತೋ ಅಥವಾ ಎಷ್ಟು ಸಲ ಟಚ್ ಮಾಡಿರುತ್ತಲ್ಲ, ಅಷ್ಟು ಈ ಗ್ರಾಫ್ ಅದ್ದು ನಂಬರ್ ಆಫ್ ಝೀರೋಸ್ ಆಗಿರುತ್ತವೆ. ಈಗ ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ. ಈಗ ಈ ಲೈನ್ ಏನಿದೆಯಲ್ಲ, ಎಕ್ಸ್ ಎಕ್ಸಿಸ್ ಅನ್ನ ಟಚ್ ಮಾಡಿಲ್ಲ ಮತ್ತೆ ಕಟ್ ಮಾಡಿಲ್ಲ, ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನಾಗಿರುತ್ತವೆ, 0 ಆಗಿರುತ್ತವೆ. ಯಾಕಂದ್ರೆ ಇಲ್ಲಿ ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ಪಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಪಿ ಎಕ್ಸ್ ಅದ್ದು ಮಾತ್ರ, ಅಂದ್ರೆ ಎಕ್ಸ್ ಎಕ್ಸಿಸ್ ಅನ್ನ ಕಟ್ ಮಾಡಿದ್ದನ್ನ ಮಾತ್ರ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದು ಗ್ರಾಫ್ ಏನಿದೆಯಲ್ಲ, ಪೊಲಿನಾಮಿಯಲ್ದು ಪಿ ಎಕ್ಸ್ ಗ್ರಾಫ್ಗಳಾಗಿವೆ. ಈ ಗ್ರಾಫ್ ಅಲ್ಲಿ ಒಂದು ಲೈನ್ ಈ ಎಕ್ಸ್ ಎಕ್ಸಿಸ್ ಅನ್ನ ಕಟ್ ಮಾಡಿದ್ದು ಟಚ್ ಮಾಡಿದ್ದನ್ನು ಮಾತ್ರ ಇಲ್ಲಿ ಬರಿಬೇಕಾಗುತ್ತೆ. ವೈ ಎಕ್ಸಿಸ್ ಅನ್ನ ಕಟ್ ಮಾಡಿದ್ದು ಟಚ್ ಮಾಡಿದ್ದನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬಾರ್ದು. ಅದಕ್ಕೆ ಇದು ಲೈನ್ ಏನಿದೆಯಲ್ಲ, ಇದು ವೈ ಎಕ್ಸಿಸ್ ಅನ್ನ ಇಂಟರ್ಸೆಕ್ಟ್ ಮಾಡಿದೆ, ಎಕ್ಸ್ ಎಕ್ಸಿಸ್ ಅನ್ನ ಕಟ್ ಮಾಡಿಲ್ಲ. ಅದಕ್ಕೆ ನಾವು ಇದರ ನಂಬರ್ ಆಫ್ ಝೀರೋಸ್ ಏನಾಗುತ್ತವೆ, 0 ಆಗುತ್ತದೆ. ಈಗ ನೆಕ್ಸ್ಟ್ ಗ್ರಾಫ್ ಅನ್ನ ನೋಡೋಣ. ಇದು ಒಂದು ಲೈನ್ ಏನಿದೆಯಲ್ಲ, ಎಕ್ಸ್ ಎಕ್ಸಿಸ್ ಅನ್ನ ಒಂದು ಸಲ ಮಾತ್ರ ಇಲ್ಲಿ ಕಟ್ ಮಾಡಿದೆ. ಅಂದ್ರೆ ಒಂದು ಲೈನ್ ಎಕ್ಸ್ ಎಕ್ಸಿಸ್ ಅನ್ನ ಎಷ್ಟು ಸಲ ಇಂಟರ್ಸೆಕ್ಟ್ ಮಾಡಿರ್ತದಲ್ಲ, ಅದೇ ಈ ಗ್ರಾಫ್ ಅದು ನಂಬರ್ ಆಫ್ ಝೀರೋಸ್ ಆಗಿರ್ಬೇಕು. ಅದಕ್ಕೆ ಇದು ಲೈನ್ ಏನಿದೆಯಲ್ಲ, ಈ ವೈ ಎಕ್ಸಿಸ್ ಅನ್ನ ನಾವು ಮೆನ್ಷನ್ ಮಾಡಬಾರ್ದು ಅಂತ ಹೇಳಿದ್ದೇನೆ. ಈಗ ಎಕ್ಸ್ ಎಕ್ಸಿಸ್ ಅನ್ನ ಒಂದೇ ಸಲ ಕಟ್ ಮಾಡಿದೆ ಅಂದ್ರೆ ಇದರ ನಂಬರ್ ಆಫ್ ಝೀರೋಸ್ ಏನಾಗಿರುತ್ತವೆ, 1 ಮಾತ್ರ ಆಗಿರುತ್ತದೆ. ಈಗ ನಾವು ನೆಕ್ಸ್ಟ್ ಗ್ರಾಫ್ ಅನ್ನ ನೋಡೋಣ. ಇದು ಲೈನ್ ಏನಿದೆಯಲ್ಲ, ಇದು ಎಕ್ಸ್ ಎಕ್ಸಿಸ್ ಅನ್ನ 1, 2, 3 ಅಂದ್ರೆ 3 ಟೈಮ್ಸ್ ಮಾತ್ರ ಕಟ್ ಮಾಡಿದೆ, 3 ಸಲ ಕಟ್ ಮಾಡಿದೆ. ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನಾಗಿರುತ್ತವೆ, 3 ಆಗಿರುತ್ತವೆ. ಈಗ ಒಂದು ಲೈನ್ ಎಕ್ಸ್ ಎಕ್ಸಿಸ್ ಅನ್ನ ಕಟ್ ಮಾಡಿದ್ದನ್ನು ಮಾತ್ರ ಇಲ್ಲಿ ಬರಿಬೇಕು ಅಂತ ಹೇಳಿದ್ದೇನೆ. ವೈ ಎಕ್ಸಿಸ್ ಅನ್ನ ಕಟ್ ಮಾಡಿದ್ದನ್ನ ನಾವು ಇಲ್ಲಿ ಬರಿಬಾರ್ದು. ಯಾಕಂದ್ರೆ ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ಪಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈಗ ನೆಕ್ಸ್ಟ್ ಗ್ರಾಫ್ ಅನ್ನ ನೋಡೋಣ. ಇಲ್ಲಿ ಇದು ಒಂದು ಲೈನ್ ಏನಿದೆಯಲ್ಲ, ಎಕ್ಸ್ ಎಕ್ಸಿಸ್ ಅನ್ನ 2 ಸಲ ಮಾತ್ರ ಕಟ್ ಮಾಡಿದೆ. ಅದಕ್ಕೆ ಇದು ನಂಬರ್ ಆಫ್ ಝೀರೋಸ್ ಏನಾಯಿತು, 2. ಇದರ ನಂಬರ್ ಆಫ್ ಝೀರೋಸ್ ಇವು ಏನು ಎಷ್ಟು ಸಲ ಕಟ್ ಮಾಡಿರ್ತಲ್ಲ ಅಷ್ಟೇ ಇದರ ನಂಬರ್ ಆಫ್ ಝೀರೋಸ್ ಆಗಿರುತ್ತವೆ. ಈಗ ಇದು ಲೈನ್ ಏನಿದೆಯಲ್ಲ, 1, 2, 3, 4 ಅಂದ್ರೆ 4 ಟೈಮ್ಸ್ ಕಟ್ ಮಾಡಿದೆ, ಅಂದ್ರೆ 4 ಸಲ ಕಟ್ ಮಾಡಿದೆ. ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನು, 4. ಈಗ ಇಲ್ಲಿ ಈ ಗ್ರಾಫ್ ಅನ್ನ ನೋಡಿ. ಈ ಲೈನ್ ಏನಿದೆಯಲ್ಲ, ಈ ಎಕ್ಸ್ ಎಕ್ಸಿಸ್ ಅನ್ನ ಇಲ್ಲಿ 1 ಸಲ ಕಟ್ ಮಾಡಿದೆ, ಮತ್ತೆ ಇದು ಇಲ್ಲಿ 1 ಸಲ ಟಚ್ ಮಾಡಿದೆ, ಇಲ್ಲಿ ಕೂಡ ಟಚ್ ಮಾಡಿದೆ. ಈಗ ಈ ಲೈನ್ ಏನಿದೆಯಲ್ಲ, ಕಟ್ ಮಾಡಿದ್ರು ಮತ್ತೆ ಟಚ್ ಮಾಡಿದ್ರು ಅದೇ ಈ ಗ್ರಾಫ್ ಅದು ನಂಬರ್ ಆಫ್ ಝೀರೋಸ್ ಆಗಿರ್ತವೆ. ಅದನ್ನ ನಾವು ಟಚ್ ಮಾಡಿದ್ರು ಮೆನ್ಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ಗ್ರಾಫ್ ಅದು ನಂಬರ್ ಆಫ್ ಝೀರೋಸ್ ಏನು, 3. ಈಗ ಇದು ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ನಿಮಗೆ ಇನ್ನೊಂದ್ಸಲ ನಾನು ಹೇಳುತ್ತೇನೆ. ಈಗ ಇದು ಏನು ಗ್ರಾಫ್ ಕೊಟ್ಟಿದಾರಲ್ಲ, ಇದು ಪೊಲಿನಾಮಿಯಲ್ದು ಪಿ ಎಕ್ಸ್ ಗ್ರಾಫ್ಗಳಾಗಿವೆ. ಈ ಗ್ರಾಫ್ ಅಲ್ಲಿ ಎಕ್ಸ್ ಎಕ್ಸಿಸ್ ಕೊಟ್ಟಿದ್ದಾರೆ ಮತ್ತೆ ವೈ ಎಕ್ಸಿಸ್ ಕೊಟ್ಟಿದ್ದಾರೆ. ಈಗ ಒಂದು ಲೈನ್ ಏನಿದೆಯಲ್ಲ, ಎಕ್ಸ್ ಎಕ್ಸಿಸ್ ಅನ್ನು ಎಷ್ಟು ಸಲ ಇಂಟರ್ಸೆಕ್ಟ್ ಮಾಡಿರ್ತದಲ್ಲ, ಎಷ್ಟು ಸಲ ಕಟ್ ಮಾಡಿರ್ತದಲ್ಲ, ಅದೇ ಈ ಗ್ರಾಫ್ ಅದು ನಂಬರ್ ಆಫ್ ಝೀರೋಸ್ ಆಗಿರುತ್ತದೆ. ಈಗ ಈ ಲೈನ್ ಎಕ್ಸ್ ಎಕ್ಸಿಸ್ ಅನ್ನ ಕಟ್ ಮಾಡಿಲ್ಲ, ಟಚ್ ಮಾಡಿಲ್ಲ, ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನಾಗಿದೆ, 0 ಆಗಿದೆ. ಈಗ ಈ ಲೈನ್ ಇದೆಯಲ್ಲ, ಇದು ಎಕ್ಸ್ ಎಕ್ಸಿಸ್ ಅನ್ನ 1 ಸಲ ಮಾತ್ರ ಕಟ್ ಮಾಡಿದೆ, ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ 1 ಆಯಿತು. ಈ ಲೈನ್ ಏನಿದೆಯಲ್ಲ, ಈ ಗ್ರಾಫ್ ಅದ್ದು ಈಗ 3 ಕಡೆ ಕಟ್ ಮಾಡಿದೆ, ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನು, 3. ಮತ್ತೆ ಇದು ಈ ಗ್ರಾಫ್ ಅದ್ದು ಈ ಲೈನ್ ಏನಿದೆಯಲ್ಲ, 2 ಸಲ ಕಟ್ ಮಾಡಿದೆ, ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ ಏನು, 2. ಮತ್ತೆ ಈ ಲೈನ್ ಏನಿದೆಯಲ್ಲ, ಈ ಗ್ರಾಫ್ ಅದ್ದು ಈ ಲೈನು 4 ಸಲ ಕಟ್ ಮಾಡಿದೆ, ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ. ಈಗ 4 ಸಲ ಕಟ್ ಮಾಡಿದೆ ಅಂದ್ರೆ ಅದರ ನಂಬರ್ ಆಫ್ ಝೀರೋಸ್ ಏನಾಗಿರ್ಬೇಕು, 4 ಆಗಿರ್ಬೇಕು. ಈಗ ಮತ್ತೆ ಇದು ನೆಕ್ಸ್ಟ್ ಗ್ರಾಫ್ ಅಲ್ಲಿ ಈ ಲೈನ್ ಏನಿದೆಯಲ್ಲ, ಇದು 3 ಸಲ 1 ಸಲ ಕಟ್ ಮಾಡಿದೆ, 2 ಸಲ ಟಚ್ ಮಾಡಿದೆ, ಅದಕ್ಕೆ ಇದರ ನಂಬರ್ ಆಫ್ ಝೀರೋಸ್ 3.
ಈಗ ನಾವು ಕ್ವಶನ್ ನಂಬರ್ 2ನ ನೋಡೋಣ.